ಇನ್ಸ್ಟಾ ಐ ಡಿ ಯಾಕೆ ಸುಮ್ಮನೆ ಒಂದು ಡೇರ್ ಚಾಲೆಂಜ್ ಒಂದು ಪಿಕಪ್ ಲೈನ್ ಹೇಳ ಹೇಳಿ. ಏನಿಲ್ಲ, ಇನ್ಸ್ಟಾಗ್ರಾಮ್ ಐ ಡಿ ಇಸ್ಕೊಬ ಅಂತ ಡೇಟ್ ಚಾಲೆಂಜ್ ಕೊಟ್ಟವ್ರೆ. ಸೊ ಪ್ಲೀಸ್ ಕೊಡ್ತೀರಾ ಅಮೌಂಟ್? 7 ಲಕ್ಷದ ವಾಚ್ ವಹಿಸಿದ್ದು ನನ್ನ ಕೈಯಲ್ಲಿರೋದು. ಗೈಸ್, ಬೆಳಗಿನ ಜಾವ ತಿಂಡಿ ರೊಟ್ಟಿ. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ಬೆಳಗ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಗೈಸ್. ಇವತ್ತಿನ ಬೆಳೆನ ನಾನು ನಮ್ಮ ಹೊಲದಿಂದ ಸ್ಟಾರ್ಟ್ ಮಾಡ್ತೇವೆ ಗೈಸ್. ಇದೆ ನೋಡಿ ನಮ್ಮ ಟೊಮೆಟೊ ಹೊಲ ಗೈಸ್. ನಮ್ಮ ಮತ್ತೆ ನಾನು ವಿಡಿಯೋ ಮಾಡಿಬಿಡ ಅಂತ ಅದೇ ಗೈಸ್. 50 ದಿವ್ಸಕ್ಕೆ ಟೊಮೆಟೊ ಹಿಂಗೆ ಕಾಣಿಸುತ್ತೆ ನೋಡ್ರಿ. ಹಿಂಗದೆ ನಮ್ಮ ಟೊಮೆಟೊ ಕಮೆಂಟ್ ಮಾಡ್ರಿ. ಏನಮ್ಮ ವಿಡಿಯೋ ಮಾಡಿ ಇದನ್ನ ಪೊಲೀಸ್ ಅವ್ರು ಕಳಿಸ್ತೀವಿ ನಾವು. ನೀವೇನಾದ್ರು ತಪ್ಪು ಮಾಡಿದ್ರೆ ಎಳ್ಕೊಯ್ತಾರೆ ನಿಮ್ನ. ನಾವೇನ್ ತಪ್ಪು ಮಾಡಿದ? ಅದೇ ದಾರ ಕಟ್ಟಕ್ ಬಂದಿರೋದೇ ತಪ್ಪು. ಟಿವಿ ಬರ್ತದೆ, ನಿಜವಾಗ್ಲೂ ಟಿವಿ ಬರ್ತದೆ. ಟೀ ಕುಡ್ಕೊಂಡು ಇಲ್ಲ, ಇವಾಗ್ಲೇ ಹೇಳ್ಬೇಕು. ನಂಗೆ ಬೆಂಗ್ಳೂರ್ಗೆ ಹೋಗ್ಬೇಕು, ಟೈಮ್ ಆಯ್ತದ, ಅದಕ್ಕೋಸ್ಕರ. ಹೇಳ್ರಿ, ಇಬ್ರು ಒಟ್ಟಿಗೆ ಹೇಳರಿಯಾ? ಹೇಳಿ. 1 2 3 ಹೇಳ್ರಿ, ಸ್ಟಾರ್ಟ್ ಮಾಡ್ರಿ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಎಂದರೆ ಮೂಗ ಮುರಿವೆಯ ಮನುಜನಿನ ಎತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಎತ್ತವಳು ಹೆಣ್ಣಲ್ಲವೇ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಎಂದರೆ ಮೂಗ ಮುರಿವೆಯ ಮನುಜನಿನ ಎತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಎತ್ತವಳು ಹೆಣ್ಣಲ್ಲವೇ. ಹುಟ್ಟುವಾಗ ತಾಯಿ ಮಡಲು, ಬೆಳೆಯುವಾಗ ತಾಯಿ ಮಡಲು, ನಿನ್ನ ಮೊದಲ ಮಾತೆ ಅಮ್ಮನಲ್ಲವೇ, ನಿನ್ನ ಮೊದಲ ಮಾತೆ ಅಮ್ಮನಲ್ಲವೇ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಎಂದರೆ ಮೂಗ ಮುರಿವೆಯ ಮನುಜನಿನ ಎತ್ತ ತಾಯಿ ಹೆಣ್ಣಲ್ಲವೇ, ಮನುಜನಿನ ಎತ್ತವಳು ಹೆಣ್ಣಲ್ಲವೇ. ಸಕ್ಕದಾಗ ಆಡಿದ್ರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬರ್ತದೆ ಟಿವಿಗೆ, ನಾಳಿದ್ ಬರ್ತದೆ. ಓಕೆನಾ? ನಾಳಿದ್ ಬರ್ತದೆ ಗೈಸ್. ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಮಾಡ್ರಿ. ಸಕ್ಕದ ಅವ್ರ ಕಂಠ ಐತಲ್ಲ, ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಸಿಕ್ಕಾಪಟ್ಟೆ ಸಕ್ಕದಾಗ ಆಡಿದ್ರಿ ನೋಡ್ರಿ. ಬರ್ತದೆ ಇನ್ನೊಂದ್ 2 ದಿವಸಕ್ಕೆ. ಲೈಟ್ ಕಂಬಕ್ಕಿಂತ ಉದ್ದ ಇದೆಯಲ್ಲ ಶಿವ. ಶಿವನ್ ಕರ್ಕೊ ಹೋಗೋ ಪ್ಲಾನ್ ಅದೇ ಇರ್ಲಿಲ್ಲ. ಬರೀ ಪ್ಲಾನ್ ಆಗಿದ್ದು ನಾನು, ಇಸ್ರಾರು, ನಿಸರ್ಗ ಅವರು, ವಿಜಿ, ನಾವು 4 ಜನ. ನಮ್ಮ ಅಣ್ಣ ಏನಕ್ಕೆ ಅವನು ಬತ್ತೀನಿ ಅಂತ ಹೇಳಿದ. ಬತ್ತೀನಿ ಅಂದ್ಬಿಟ್ಟು ತಿರ್ಗಾ ಕ್ಯಾನ್ಸಲ್ ಮಾಡ್ದ. ಹೊಲ್ದಲ್ಲಿ ಆಳುಗಳು ಬಂದ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ತಿರ್ಗಾ ಗೂಳಿ ಬತ್ತೀನಿ ಅಂತ ಅಂದ್ಬಿಟ್ಟು ಗೂಳಿನೂ ಏನು ಸದ್ದಿಲ್ಲ. ಶಿವಗೆ ಇವಾಗ ಹೋಯ್ತಾ ಇವನ್ ಫೋನ್ ಮಾಡ್ದ, ಮಚ್ಚ ಬತ್ತೀಯ ಬೆಂಗಳೂರಿಗೆ ಅಂತಂದು. ಬತ್ತೀನಿ ಅಂತಂದ. 5 ನಿಮಿಷಕ್ಕೆ ಪ್ಲಾನ್ ಆಗಿರೋದು ಇದು ಗೈಸ್. ಇವಾಗ ಮಾದೇವಕ್ಕ ಅವರ ಪಿಕ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದು ಗೈಸ್. ಯಾರ್ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಜೊತೆಗೆ ಹೈಪ್ ಕೊಡ್ರಿ. ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಇರ್ತದಲ್ಲ, ಹೈಪ್ ಕೊಟ್ಕೊಂಡು ವಿಡಿಯೋ ನೋಡ್ರಿ. ಲವ್ ಯು ಗೈಸ್. ಬಡವಿ 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 ನಡಿ ಮತ್ತ ಕೂತ್ಕೋ ಹೋಗಿ. ಕಳ್ಳಿ ಗೈಸ್, ನಮ್ ಕಡೆ ಹಿಂಗೆ ಡೀಸೆಲ್ ಹಾಕ್ಸ್ತಿ ಗೈಸ್. ಇವ್ರು 3 ಜನನೂ ತಿಂಡಿ ಮಾಡಿರಲಿಲ್ಲ, ಇವಾಗ ಇಲ್ಲೇ ತಿಂಡಿ ಮಾಡ್ಕೊತಾವ್ರೆ. ಗೈಸ್, ಈ ಲಾರಿ ನೋಡಿ ರೆಡಿ ಆದಂಗೆ ಹೋಯ್ತದೆ. ಮಚ್ಚ ನೋಡು, ಹೆಂಗಾಕ ಮನೆ ಕಂಡ್ರು ನೋಡ್ರಿ ಸರ್. ಗೈಸ್, ಇವಾಗ ಟೋಲ್ ಹತ್ರ ಗ್ಯಾಪ್ ಕೊಟ್ಟವೆ. ಒಂದು ಟೀ ಕುಡಿದ್ಬಿಟ್ಟು ಹೋಗುವ ಮುಂದಕ್ಕೆ ಅಂತ ಅಂದ್ಬಿಟ್ಟು ಗೈಸ್ ಇವ್ರು ಓಡಿಸೋರಂತೆ ಗಾಡಿಯ. ಬಸ್ ನೀ ಏನ್ ಮಾಡ್ತೀಯ? ನಾ ಇಲ್ಲೇ ಟೋಲಿಂದ ಹಿಂದ್ಕೊಂಡಿದ್ದೀನಿ ನಾನು. ಬಸ್ಸಲ್ಲೂ ಬರಲ್ಲ, ಇನ್ನು ಬರೋದೇ ಇಲ್ಲ ಬೆಂಗಳೂರಿಗೆ. ನಾನು ಲೈಫಲ್ಲಿ ಬರಲ್ಲ ಗಾಡಿ ಓಡಿಸೋದು. ಗೈಸ್, ಇವಾಗ ಎಲ್ಲರೂ ಹೋಯ್ತಾವೆ. ಇದೇ ಒಂದು ಪ್ರಮೋಷನ್ಗೆ 5 ಜನ ಹೋಯ್ತಾವೆ ಗೈಸ್. ಫೋನ್ ಶಾಪಲ್ಲಿ ಇರೋದು ನಮ್ಮ ಶೂಟ್. ಗೈಸ್, ಶೂಟ್ ಎಲ್ಲ ಮುಗೀತು. ನಾನು ಇವಾಗ ಗೈಸ್ ಬೆಂಗಳೂರಲ್ಲಿ ಜೋರ್ ಮಳೆ ಅನ್ಕೊಳ್ರಿ. ಇವಾಗ ಹೋಟ್ಲ್ ಒಳಿಗೂ ಗೊತ್ತಿಲ್ಲ. ನನ್ನ ಮಕ್ಕಳು ಅಫೀಷಿಯಲ್ ಆಡಂಗೆ ಆಡ್ತವ್ರೆ.
ನನ್ನ ಮಗನೇ ನನ್ನ ಬ್ಯಾಗ್ ಮಾಡ್ಕೊಂಡು ಮುಚ್ಕೊಂಡ ತಲೆಯಲ್ಲಿ ಎದ್ದೋಯ್ತೀರಿ ಏನಾಗಲ್ಲ. ಇವ್ರು ಅಮ್ಮವರೇ ಇವ್ರು ನೋಡಪ್ಪ ಇಲ್ಲಿ ನೋಡಲ್ಲ ಹೆಂಗೆ ನೋಡಿ ಹೆಂಗಿರೋದು ಇರೋಣ ನಿಸರ್ಗ ಅವ್ರು ಓಡ್ಬಿಟ್ರು ಫ್ಲಾಗು ಮಳೆ ಬಂದ್ರು ಮಾಡದೆ ಇರಕ್ ಮನ್ಸಾನಿಲ್ಲ ಅನ್ಕ ಬಾ ಕುಳ. ಗೈಸ್ ನಾವಿವಾಗ ಮಾಲ್ ಆಫ್ ಏಷ್ಯಾಗೆ ಹೋಯ್ತಾವಿ. ಈ ಕಡೆ ಬನ್ನಿ ಗೈಸ್. ವೆಲ್ಕಮ್ ಟು ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್. ಇಡೀ ಏಷ್ಯಾ ಖಂಡದಲ್ಲಿ ಇದೆ ದೊಡ್ಡ ಮಾಲ್ ಅಂತ. ಇದು ಝಾರಾ ಬ್ರ್ಯಾಂಡು. ಇಲ್ಲಿ ಒಳಗಡೆ ನೋಡ್ಕೊ ಬಂದೀವಿ. ಒಂದೊಂದು ಬಟ್ಟೆನೇ ಇಲ್ಲ ಅಂದ್ರೂ 4,000 to 5,000. ಇವತ್ತಿಂತ ಕಾಸಿಲ್ಲ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ. ಬಟ್ ಮುಂದೆ ಒಂದು ದಿವಸ ಬಂದೇ ಬರ್ತೀನಿ, ಇಲ್ಲಿ ಬಟ್ಟೆ ತಗೊಂತೀನಿ. ಏನು ಸೈಕಾಗೈತೆ ನೋಡ್ರಿ ಅಪ್ಪ, ಅಲ್ಟಿಮೇಟ್. ಮಚ್ಚ ನಿಂಗೊಂದು ಟಾಸ್ಕು, 3 ಜನ ಹುಡುಗಿರ ಹತ್ರ ಹೋಗಿ ಮಾತಾಡ್ಸು. 3 ಜನದಲ್ಲಿ ಅಟ್ಲೀಸ್ಟ್ 2 ಹುಡುಗಿರ ಹತ್ರ ಏನಾರು ಇಸ್ಕೊಬತ್ತೀನಿ ಅಂದರೆ ನಂಬರ್ ಇಸ್ಕೊಬಂದ್ರೆ, ನಂಬರ್ ಇಲ್ಲ ಇನ್ಸ್ಟಾ ಐಡಿ ಏನಾರು ಇಸ್ಕೊಬ, ನಿಂಗೆ 500 ರೂಪಾಯಿ ಮಚ್ಚ. ನಿಸರ್ಗ ಅವರು ಹುಡುಗಿ ಹತ್ರ ಹುಡುಗನ ಹತ್ರ ನಂಬರ್ ಇಸ್ಕೊಬರ್ಗೆ ಹೋಯ್ತವ್ರೆ, ಫೋನ್ ನಂಬರ, ಇನ್ಸ್ಟಾ ಐಡಿ ಅವ್ರ ಫೋನ್ ನಂಬರ್ ಅಂತ ಹೇಳಿರೋದು. ಆಮೇಲೆ ಇನ್ನೊಂದು ಕಂಡೀಷನ್ ಏನು ಅಂದರೆ ಮಚ್ಚ, ಒಂದು ಪಿಕಪ್ ಲೈನ್ ಹೇಳ್ಬೇಕು ನೀವು, ಅವ್ರು ಇಂಪ್ರೆಸ್ ಆಗೋ ಥರ. ಓಕೆನಾ? ಲೈಕ್ KFC ಚಿಕನು, ನೀನು ನನ್ನ ಜಲ್ಕಿ ದಡ್ಕನೋ, ಆ ಥರ ಏನಾದರೂ ಒಂದು ಲೈನ್ಗಳು ಹೇಳ್ಬಿಟ್ಟು ಇಸ್ಕೊಬರ್ಬೇಕು. ಓಕೆನಾ? ಸುಮ್ಮನೆ ಹೋಗಿ ಇಸ್ಕೊಬರಂಗಿಲ್ಲ. ಓಕೆನಾ? ಟ್ರೈನ್ ಹೇಳ್ಕೊಂಡ್ಕೊಳ್ಳು. ಒಂದು ಲೈನ್ ನೀವೇ ಹೇಳ್ರಿ ಯಾವ್ದಾದ್ರು. ಎಕ್ಸ್ಕ್ಯೂಸ್ ಮಿ, ಹಾಯ್, ಸಾರಿ ಫಾರ್ ಬಾದರಿಂಗ್. ಡೇರ್ ಚಾಲೆಂಜ್ ಕೊಟ್ಟಿದ್ರು, ಮಾತಾಡ್ಬೋದಾ? ಏನಿಲ್ಲ, ಇನ್ಸ್ಟಾಗ್ರಾಮ್ ಐ ಡಿ ಇಸ್ಕೊಬ ಅಂತ ಡೇರ್ ಚಾಲೆಂಜ್ ಕೊಟ್ಟವ್ರೆ. ಸೊ ಪ್ಲೀಸ್ ಕೊಡ್ತೀರಾ? 3 ಐಡಿ ಇಸ್ಕೊಬಂಬಿಟ್ರೆ ವಿನ್ ಆಗ್ಬಿಡ್ತೀನಿ ಚಾಲೆಂಜಲ್ಲಿ 500 rupees. ಸರಿ. ಏನಂದ್ರೆ ಕೇಳಲಿಲ್ಲ ಮಚ್ಚ. ಏನು ಕೊಡ್ಲಿಲ್ವಾ? ಕೊಡ್ಲಿಲ್ಲ ಅಲ್ಲ, ಬೇರೆ ಹುಡುಗಿ ಹತ್ರ ಕೇಳೋದು. ಹುಡುಗಿ ಹತ್ರ ಇಷ್ಟಾರು ನಂಬರ್ ಇಲ್ಲ, ಇನ್ಸ್ಟಾ ಐಡಿ ಇಸ್ಕೊಬರಕ್ ಹೋಯ್ತವನೆ. ಸಾರಿ ಕೊಡಲ್ಲ. ಇವ್ರು ಮಾತೇ ಬರಲ್ಲ, ಬೇಡ ಸುಮ್ಮನೆ. ಬಾಯ್ ಫ್ರೆಂಡ್ ಇದು ಅಕ್ಕ, ನೀನು ಅವ್ರೇನಾದ್ರೆ ನೀನು ಬರ್ಬಿಡು ನಮ್ಮ ಕಡೆ. ಹಾಂ, ಹುಡುಗಿ ಅಲ್ಲ, ನಮ್ಮ ಕಡೆ ಹುಡುಗಿ ಅವಳಲ್ಲ, ಹೋಗು. ಒಂದು ಹೆಲ್ಪ್, ಕನ್ನಡ ಬರುತ್ತಾ? ಹೇಳಿ. ಇನ್ಸ್ಟಾ ಐಡಿ ಕೊಡೋಕ್ಕಾಗುತ್ತಾ? ಸುಮ್ಮನೆ ಒಂದು ಡೇರ್ ಚಾಲೆಂಜ್, ಯಾರಾದ್ರೂ ಇನ್ಸ್ಟಾ ಐಡಿ ಇಸ್ಕೊಬರ್ಬೇಕಂತೆ. ಕೊಡ್ತೀರಾ? ಮಿಸ್ ಕೊಡ್ತಾ ಇದ್ದಾರೆ, ಹೇಳಿ ಇನ್ಸ್ಟಾ ಐಡಿ. ಆಯ್ತು, ಬೇರೆಯವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆ ಬಾಯ್. ಇನ್ಸ್ಟಾ ಐಡಿ ಕೊಟ್ಟು ನಾನು ಹೇಳಿದ್ದೇನು, ಒಂದು ಪಿಕಪ್ ಲೈನ್ ಹೇಳಬೇಕು ಗೈಸ್. ಪಿಕಪ್ ಲೈನ್ ಹೇಳಬೇಕಿತ್ತು. ಹಾಂ, ಹೌದು, ಚೆನ್ನಾಗಿದ್ದೀರಾ ಗೈಸ್? ನಾವು ಕುಳ್ಳ ಶಿವ ಅವನಲ್ಲ, ಅವ್ನು ಕಾಣೆ ಆಗ್ಬಿಟ್ಟವನೆ. ನಾವು ಅಲ್ಲಿ ಗಂಟೆ ಹೋಗಿದ್ದು ವಾಪಸ್ ತಿರ್ಗಿ ಎಲ್ಲಿದ್ದು ಅದೇ ಜಾಗಕ್ಕೆ ಗೊತ್ತಾವಿ. ನೀವು ಕೇಳೋದು ಆ ಹುಡುಗನ ಪಕ್ಕ ಒಂದು ಹುಡುಗಿ ಇರಬೇಕು. ಓಕೆನಾ? ಅಂಥವ್ರದ್ರ ಹೋಗಿ ಕೇಳಬೇಕು. ಅದೇನಿಲ್ಲ, ವಿಡಿಯೋ ಮಾಡ್ತಿದೀವಿ ಅಂತ ಹೇಳ್ಬೋದು ಬೇಕಿದ್ರೆ ನೀವು. ಓಕೆನಾ? ಏನಿಲ್ಲ, ಸಿಂಪಲ್. ಕಪಲ್ಸ್ಗೆ ಯಾರು ಹೇಳ್ತಾರೆ ಹೇಳು? ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳಿ. ನೀ ಎಲ್ಲಿ ನನ್ನ ಮಗನೇ, ಕ್ರೋಮಾ ಮ್ಯಾಕ್ಸು ಈ ಕಡೆ ಸೈಡಿಂದ ನೀನು ಬಂದೇ ಗೊತ್ತಾ, ಅಲ್ಲಿ ಕನ್ಸರ್ಟ್ ನಡೀತಿದ್ದಲ್ಲ, ಅದರಿಂದ ಈ ಕಡೆಗೆ ಬಾ. ಪಾಪ ಮರಿ, ಸುಮ್ಮನೆ ಇರ್ಬೇಕು ನೀನು. ಬಾ. ಕನ್ನಡ ಬರುತ್ತಾ? ಸೊ ನಿಮ್ಮದು ಇನ್ಸ್ಟಾ ಐ ಡಿ ಕೊಡೋಕ್ಕಾಗಲ್ಲ? ಜಸ್ಟ್ ಐ ಡಿ ನೇಮ್ ಹೇಳಿ ಅಷ್ಟೇ. ಡೇರ್ ಚಾಲೆಂಜ್ ಇರೋ, ಜಸ್ಟ್ ಡೇರ್ ಅಷ್ಟೇ. ಹೌದಾ? ಸಾರಿ ಇಟ್ಸ್ ಅ ಡೇರ್ ಆಯ್ತಾ? ಒಂದೊಂದು ಹೆಣ್ಣು ಗುರ್ದಾಯ್ತಾ? ಅವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿದ್ರು, ಅದಕ್ಕೆ ಭಯ ಪಡ್ಕೊಂಡು ಕೊಟ್ಟಿದ್ರು. ಎಕ್ಸ್ಕ್ಯೂಸ್, 1 ನಿಮಿಷ ಮಾತಾಡ್ಬೋದು?
ಓಕೆ ಸರ್. ಟೈಮ್ ಆಗಿದೆ ಅಂತ ಹೇಳಿದ್ರು ಅವ್ರು, ಹೋಗ್ಬೇಕಂದ್ರೆ ಟೈಮ್ ಆಗಿದೆ ಅಂತ ಹೇಳಿದ್ರು. ಈ ಬ್ರ್ಯಾಂಡು ಪ್ರೈಸ್ ಬಂದು ಮೊಚ್ಚ 19,000. ನಿಮ್ಗೊಂದು ಪಿಕಪ್ ಲೈನ್ ಹೇಳ. ಹೇಳಿ. ಅಂಗಡಿ ಸಿಗುತ್ತೆ ಫ್ರೂಟು, ನೀವು ಯಾಕೆ ಇಷ್ಟು ಕ್ಯೂಟು? ಕೆನ್ ಐ ಗೆಟ್ ಯುವರ್ ಇನ್ಸ್ಟಾ ಐ ಡಿ? ಭರತ್ ಗೌಡ ಕಬಡ್ಡಿ. ಈ ಕಡೆ ಭರತ್ ಗೌಡ ಕಬಡ್ಡಿ. ಥ್ಯಾಂಕ್ ಯು ಸೋ ಮಚ್. ಫಿಕ್ಸೆಡ್ ಏರ್ ಆಯ್ತಾ? ಡೇರ್ ಫೋನ್ ನಂಬರ್ ಇನ್ಸೈಡ್ ಇಸ್ಕೊಳ್ಬೇಕು. ಭರತ್ ಗೌಡ. ಹೌದಾ? ಬಾಯ್, ಥ್ಯಾಂಕ್ ಯು ಸೋ ಮಚ್. ಇವರು ನಿಸರ್ಗ ಅವರು ಇದರಲ್ಲಿ ವಿನ್ನು. 3 ಜನದಲ್ಲಿ ಯಾರಾದರೂ ಒಬ್ರಿಗೆ ಹೇಳ್ಬೇಕು ಅಂತ ಹೇಳಿದ್ ಇವ್ರು ಹೇಳಿದ್ರು. ಇಸ್ರಾರು ಇಬ್ರು ರಿಜೆಕ್ಟ್ ಮಾಡಿ ಕಳ್ಸಿದ್ರು. ಏ, ಇಬ್ರು ಇನ್ನೊಂದು reject. ಚಾನ್ಸ್ ಇದೆ ಮಚ್ಚ, ಹೋಗಿದ್ ಬಾಬೇಕಿದ್ರೆ. ನಿಸರ್ಗ ಅವರೇ, ಹಿಯರ್ ಈಸ್ ಯುವರ್ ವಿನ್ನಿಂಗ್ ಪ್ರೈಸ್. ನಂದೇ ಇದು ದುಡ್ಡು. ನನ್ನ ದುಡ್ಡು ನನಗೆ ಕೊಡ್ತಾರೆ. ನಿಮ್ದು ಕಾರಲ್ಲಿ ಐತೆ ಇದು ವಿನ್ನಿಂಗ್ ಪ್ರೈಸಾ? ವಿನ್ನಿಂಗ್ ಪ್ರೈಸ್ ಬೇರೆ, ಕಾರ್ ದುಡ್ಡೇ ಬೇರೆ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಇವಾಗ CK ಅಂಡರ್ವೇರ್ ತಗೊಳಕ್ ಹೋಗ್ತೀವಿ. ಕೆಲಿಯನ್ ಅಂತ ಐತಲ್ಲ ಬ್ರ್ಯಾಂಡು. ಇಸ್ರಾರ್ ಹೇಳ್ದ ಮಚ್ಚ ಇದು ತಗೋಬೇಕು ನೀನು ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾವ್ದು ನೋಡಿದೆ? 3,300 ಕಣು. ವಾಟ್ಸ್ ದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಕೇಳು. ಸಾರಿ ಮ್ಯಾಮ್, ವಾಟ್ಸ್ ದ ಸ್ಟಾರ್ಟಿಂಗ್ ಪ್ರೈಸ್ ಫಾರ್ ಮೆನ್ಸ್. It's going to be around 1,600. ಚಡ್ಡಿಗೆ 1,600 ಅಂತೆ ಸ್ಟಾರ್ಟಿಂಗ್ ಪ್ರೈಸ್. ಮಚ್ಚ ಇದೇ ಫಸ್ಟ್ ಟೈಮ್ ತಗೋತೀವಿ. ಇದೇ ಫಸ್ಟ್ ಟೈಮ್ 1,600 ರೂಪಾಯಿ ತಗೋತೀನಿ ನಾನು. ಈ ಥರ ತಗೋತೀಯಾ? ಗೈಸ್, ನನ್ನ ಜೀವನದಲ್ಲೇ ಅನ್ಕೊಂಡಿರಲಿಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ನಾನು ಅಂಡರ್ವೇರ್ ಹಾಕತ್ತೀನಿ ಅಂತ ಅಂದ್ಬಿಟ್ಟು. ಗೈಸ್, 3 ರೂಪಾಯಿ ಚೇಂಜ್ ಇರಲಿಲ್ಲ. 3 ರೂಪಾಯಿನೂ ಫೋನ್ಪೇ ಮಾಡಿಸ್ಕೊತವ್ರು ನೋಡ್ರಿ. ಗೈಸ್, 3,499 ರೂಪಾಯಿ. ಗೈಸ್, ನಾವು ಕೊಟ್ಟಿದ್ದು 1,703 ರೂಪಾಯಿ ಅಂಡರ್ವೇರ್ಗೆ. ಗೈಸ್, ಇಸ್ರಾರ್ ಅದನ್ನು ಸ್ನ್ಯಾಪ್ ಹಾಕತ್ತವನೆ. ಬ್ರ್ಯಾಂಡ್ ಗೈಸ್ ರ್ಯಾಡೋ ವಾಚ್ ಇದು. ಒಂದು ದಿವಸ ಇದನ್ನು ತಗೋತೀನಿ ಗೈಸ್. ಇದೇನು ಸೈಕಲ್ ಐತೆ ನೋಡ್ರಿ, ಬಿಳಿ ವಾಚು. ಗೈಸ್, ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಅಂತ ಇದು. ಗೈಸ್, ಏನಂದರೆ ನಿಮ್ಮ ಕೈಲಿ ನಾನು ಈ ವಾಚ್ ನೋಡಬೇಕು ಅಂತ ಇದೆ. ನೋಡೋದಾಗ ಫಸ್ಟ್ ಟೈಮ್ ಆಗ್ತಿದ್ದೇನೆ ಅಂತ ನೋಡೋದು. ಸುಮ್ಮನೆ ಗೈಸ್ ತಗೊಳ್ಳಲ್ಲ. 6,96,100. 7 ಲಕ್ಷದ ವಾಚ್ ಗೈಸ್ ಇದು ನನ್ನ ಕೈಯಲ್ಲಿರೋದು. ಹೆವಿ ವೆಯ್ಟ್ ಐತೆ ಮಚ್ಚ. ಏನಾಯ್ತು ಗೊತ್ತಾ, ಆ ವಾಚ್ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿ ಏನಾಯ್ತು ಗೊತ್ತಾ, ಹಾಕೊಂಡು ನೋಡ್ದು ಕೈಗೆ ಹಾಕೊಂಡು ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ವಿಲ್ ಬೈ ಅಂದೆ. ಅವರು ಹಿಂಗಂದ್ರು, ಒಂಥರ ಹರ್ಟ್ ಆಯಿತು. ನೆಕ್ಸ್ಟ್ ಮಗ ತಗೊಳ್ಳಿ 7 ಲಕ್ಷ ಎಲ್ಲಿಂದ ತಗೊಳ್ಳಲ್ಲ. 7 ಲಕ್ಷ ವಾಚ್ ನನ್ನ ಕೈಯಲ್ಲಿದ್ದು. ಗೈಸ್, ದುನಿಯಾ ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ, ನೀವೆಷ್ಟು ದುಡ್ಡು ಮಾಡ್ತಿರೋ ಸಾಲದೇ ಇಲ್ಲ ಅನ್ಕೊಳ್ರಿ. ನೀವೆಷ್ಟು ದುಡ್ಡು ಮಾಡ್ತಿರೋ ಮನುಷ್ಯಂಗೆ ಹೆಂಗೆ ಅಂದರೆ, ಇವಾಗ ನಾವು ಒಂದು ಲೆವೆಲ್ಗೆ ರೀಚ್ ಆಗಿರ್ತೀವಿ. ಆ ಲೆವೆಲ್ಗೆ ರೀಚ್ ಆಗೋಕ್ಕೆ ಎಷ್ಟೋ ಕಷ್ಟಪಟ್ಟಿರ್ತೀವಿ. ಆ ಲೆವೆಲ್ಗೆ ರೀಚ್ ಆದಮೇಲೆ ಮತ್ತೆ ತಿರ್ಗಾ ನಮ್ಗೆ ಇನ್ನೂ ರೀಚ್ ಆಗಬೇಕು ಅಂತ ಅನಿಸುತ್ತೆ. ತಗೋತೀನಿ ಗೈಸು, ಒಂದಲ್ಲ ಒಂದು ದಿವಸ ಆ ವಾಚು ಅವ್ರು ಹಿಂಗೆ ಅಂದ್ರು ಅಲ್ಲ, ಹಂಗೆ ಅಂದಿದ್ದಕ್ಕಾದ್ರೂ ತಗೋಬೇಕು ಅನಿಸ್ತದೆ. ಗೈಸ್, ಅಂಡರ್ವೇರ್ ಅಂಗಡಿಗೆ ಹೋಗಿ ಅಂಡರ್ವೇರ್ ತಗೊಬಂದಿವಿ, ವಾಚ್ ಅಂಗಡಿಗೆ ಹೋಗಿ ವಾಚ್ ತಗೊಬರಕ್ಕಾಗಿರ. ನಮ್ಗೆ ಒಳ್ಳೆ ಟೈಮ್ ಬರ್ತದ, ಜೀವನ ಪೂರ್ತಿ ಹಿಂಗೆ ಇದ್ಬಿಡ್ತೀವೇನ. ಹಂಗಲ್ಲ ಏನಂದ್ರೆ ದೊಡ್ಡ ಕೆಲಸಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸರಿನಾ? ಫಸ್ಟ್ ದೊಡ್ಡ ಆಗಮದವಿ ನೀನು ಮಚ್ಚ. 7 ಲಕ್ಷದ ವಾಚ್ ಮಚ್ಚ ಇದೇ ಕೈಯಲ್ಲಿ ಇತ್ತು ಕಳ. ನಂತ 15 ಲಕ್ಷ ಇತ್ತು ಕಳ. ಸೀರಿಯಸ್ ಆಗಿ ಮಚ್ಚ, 7 ಲಕ್ಷದ ಹೆಂಗಿತ್ತು ಗೊತ್ತಿಲ್ಲ ನಿಜವಾಗ್ಲೂ ಫೀಲು. ಹೆಂಗೆ ಒಂಥರ ವೆಯ್ಟೆಡ್ ಇತ್ತು ಅನ್ಕೋ. ಏನೋ ಹಾಕೊಂಡಾಗ ಅದು ನೋಡ್ತಿದ್ರೆ ಏನೋ ಒಂದು ಫೀಲು ಅನ್ಕೋ ನಿಜವಾಗ್ಲೂ. ಗೈಸ್, ರೋಲೆಕ್ಸಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನೋ ವಾಚ್ತಾ ಬೇಡ ಮಾಮಸಲ್ಲ, ಸುಮ್ಮನೆ ಮರ್ಯಾದೆ ಕಮ್ಮಿ ಬಾ ಸಾಕು. ಒಂದ್ಸತಿ ಹೋಗಿದ್ದೆ ಹಂಗಂತೀವಿ ಮಚ್ಚ. ಗೈಸ್, ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಒಂದು 10 ನಿಮಿಷನಾದರೂ ಹುಡ್ಕೊಂಡವಿ ಅಲ್ಲಿಂದ ಇಲ್ಲಿಗೆ. ಕೊನೆಗೂ ನಮ್ಮ ಕರಿಯ ಸಿಕ್ತ. ಗೈಸ್, ಇವಾಗ ಬಿಗ್ ಬಾಸ್ ಅವ್ರದ್ದು ಯಾರ್ದೋ ಹೋಗಿದ್ರಲ್ಲ ಅವರು, ಅಮೃತ ಗೌಡ ಅವರು. ನಿಸರ್ಗ ಅವರೇ ಫಸ್ಟ್ ನೋಡಿದ್ದು. ನಾನಲ್ಲ ವಿಜಿ. ವಿಜಿ ನೋಡ್ಬಿಟ್ಟು ಅವ್ರನ್ನ ಅಡ್ಕ ಬರ್ತಿರೋ ಫ್ರೆಂಡ್ ಜೊತೆ
ಗೈಸ್ ಇವಾಗ ಶ್ರೀರಂಗಪಟ್ಟಣ ಟೋಲ್ ಹತ್ರ ಒಂದು ಸಣ್ಣ ಬ್ರೇಕು. ಗೈಸ್ ಈ ನನ್ನ ಮಗಂಗೆ ಬರೆಯೋ ಹುಚ್ಚು. ವಿಜಯ್ ಬರೀ ಹಿಂಗೆ ಬರೆಯೋದು ಸಿಗೋದು. ಗೈಸ್ ಟೈಮ್ ಇವಾಗ ಹೆಚ್ಚು ಕಮ್ಮಿ 10 ಗಂಟೆ ಆಗದೆ. ನಿಸರ್ಗ ಅವ್ರನ್ನ ಅವ್ರ PG ಬಿಟ್ಬಿಟ್ಟು ನಾವು ನಮ್ಮ ಮಟ್ಟಿಗೆ ಹೋಗ್ಬೇಕು. ಲೈಟ್ ಕಂಬಕ್ಕಿಂತ ಅವನೇ ಉದ್ದವನೇ ಕಳು. ಅವನೇ ನಿಲ್ಸ್ಬಿಟ್ಟು ಎಲ್ಲ ಕೇಬಲ್ ಬಿಟ್ರೆ ಆಯ್ತಾಗಳ ಕರೆಂಟ್ ಕಬ್ಬಣಗಳು ಉಳಿತಾವ. ಅಷ್ಟು ಉದ್ದ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ನಿಜ? ಅವನ ಅಲ್ಲಿ ಇಲ್ಲಿ ಓಡಾಡ್ಬೇಕು, ಓಡಾಡ್ಬೇಕು ಅಂತ ಜೀನ್ಸ್ ಪ್ಯಾಂಟ್. ಇವನ್ ಮಾತು ಮಿಶ್ರಣ ಪ್ಯಾಂಟು ಅಮೇರಿಕಾ, ಸಲ್ಟು ಅಂಟಾರ್ಟಿಕಾ. ವಿಜಯ್ ಇವಮ್ಮನೊಳ್ಳ ಹೆಂಗ್ ಕುಂತ ವಿಜಯ್ ಇವಮ್ಮನೊಳ್ಳ ಹೆಂಗ್ ಕುಂತಿದಾರ. ಕೋಮ ಗೈಸ್ ಇಸ್ರಾರು ಸವರಲ್ಲಿ ಇಳಿಬೇಕಂತ ನಿಲ್ಸ್ಬಿಡಕಳಕಾರ. ಅಯ್ಯೋ ಹೋಗ್ಬೇಕು. ಪೊಲೀಸ್ ಬಂದು ಸುತ್ತಮುತ್ತ ಎಲ್ಲ ಲಾಕ್ ಮಾಡು ನೋಡಿ ಗಾಡಿಯ ಮಚ್ಚ ಆತರ ಮಾಡ್ಬೇಡ, ನಿಲ್ಸು ಮಚ್ಚ. ಇವತ್ತೊಂದ್ ದಿವಸ ನಮ್ಮ ಮನೆಗೆ ಬಂದ್ ಮನಿ ಮಗನೇ ಬೆಳಿಗ್ಗೆ ಪುನಃ ಮಚ್ಚ ನಂಗೋಸ್ಕರ ಬರಲ್ಲ ಮಚ್ಚ. ನಿಮ್ಗೋಸ್ಕರ ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೇವೆ. ಇನ್ನು 5 ನಿಮಿಷ ಇಲ್ಲಿ. ಸರಿ ಬಾಯ್ ಮಚ್ಚ. ಗೈಸ್ ನಿಸರ್ಗ ಅವ್ರು ಹೋಯ್ತವ್ರಿ. ಟಾಟಾ ಬಾಯ್ ಬಾಯ್ ಮಚ್ಚ. ಹುಷಾರು ಗೈಸ್. ನಾವು ಒಟ್ಟಿಗೆ ಬಂದು ನಮ್ಮ ಕರಿನಲ್ಲಿ ಪಾರ್ಕ್ ಮಾಡೋಯ್ತು. ಬನ್ನಿ ಹೋಗೋಗಿ ಮನೆ ಕಡೆ ಅಷ್ಟೆ. ತಿಂದಿದ್ದೆ ಲೇಟ್ ಆಗಿದೆ. ಬಿರಿಯಾನಿ ಸರಿಯಾಗಿ ತಿಂದಿದ್ದು. ಇವಾಗ ಬನ್ನಿ ಊಟ ಮಾಡವ ಅಂತಂದು ವಿಜಯ್ ನನಗೂ ಬೇಡ ಅಂದ. ಈ ಸಲ ಒಬ್ಬ ತಿನ್ನಬೇಕು ಅಂತಿದ್ದ. ಶಿವ ನನಗೂ ಬೇಡ, ಈ ನಿಸರ್ಗವರು ನನಗೂ ಬೇಡ ಅಂತಂದರೆ ನಾನು ತಿಂದಿದ್ದು ನನಗೂ ಹೊಟ್ಟೆ ತುಂಬಿದ್ದು, ನನಗೂ ಬೇಡ ಅನಿಸ್ತಾಯಿತು. ಆಮೇಲೆ ನಿಸರ್ಗ ಮಚ್ಚ ನೀವು ಯಾರು ತಿಂದೆ ನಾನೊಬ್ಬ ತಿನ್ನಲ್ಲ ಅಂತ ಅಂದ. ಕೊನೆಗೆ ಇವತ್ತು ಊಟನೇ ಮಾಡಲಿಲ್ಲ ನನ್ನ ಕಡೆ ನೈಟ್ ಟೈಮು. ಹಂಗೆ ಇವಾಗ ಬಂದು ಮನೆ ಕಥಾವಿ ಸಸಂಕಣ್ಣ ಹಾಂ ಸಂಕಡ. ಬಾಯ್ ಬಾಯ್, ಗುಡ್ ನೈಟ್. ಅದೇ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರ್ಗದ್ನೆ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಇವತ್ತು ನೋಡಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಲವ್ ಜಸ್ಟ್ ಇದ್ದಾರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.